ನಮಸ್ಕಾರ, ಶುಭ ಸಂಜೆ. ಟ್ರಂಪ್ ಅವರ ಟಾರಿಫ್ ವಾರ್ ಅಥವಾ ಸುಂಕ ಸಮರ ಅದು ಈ ವರ್ಲ್ಡ್ ಆರ್ಡರ್ ಅನ್ನು ಬದಲಿಸ್ತಾ ಇದೆಯಾ, ಅನಿವಾರ್ಯ ಆಗಿದೆಯಾ? ಅಂತಹ ಒಂದು ವಾತಾವರಣ ಸೃಷ್ಟಿಯಾದಂತೆ ಕಾಣುತ್ತೆ. ಅದಕ್ಕೆ ಚೀನಾ ಮತ್ತು ಅಮೆರಿಕಾದ ನಡುವಿನ ಈ ಒಂದು ಸಮರ ಏನಿದೆ, ಟ್ಯಾರಿಫ್ ವಾರ್ ಏನಿದೆ, ಅದು ಯಾವ ಪರಿಣಾಮವನ್ನು ಬೀರಬಹುದು, ಏನಾಗಬಹುದು? ನಿನ್ನೆ ತಾನೇ ಪ್ರೆಸಿಡೆಂಟ್ ಟ್ರಂಪ್ ಚೀನಾದ ಮೇಲೆ 104% ಪ್ರತಿಕಾರ ಸುಂಕವನ್ನು ವಿಧಿಸಿದ್ದಾರೆ. ಅವರು ಚೀನಾಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಏನು, ಅಮೆರಿಕಾದಿಂದ ಚೀನಾಕ್ಕೆ ಬರುವ ವಸ್ತುಗಳ ಮೇಲಿನ ಸುಂಕದ ಪ್ರಮಾಣವನ್ನು ಇಳಿಸದೇ ಇದ್ರೆ ನಾನು ಪ್ರತಿ ಸುಂಕವನ್ನು ಹೆಚ್ಚಿಸ್ತೇನೆ ಅಂತ ಅದರಂತೆ ಅವ್ರು ನಡೆದುಕೊಂಡಿದ್ದಾರೆ. ಇದರಿಂದ ಆಗಬಹುದಾದ ಪರಿಣಾಮ ಏನು ಅಂತಂದ್ರೆ, ಕೇವಲ ಚೀನಾ ಮಾತ್ರ ಅಲ್ಲ, ಭಾರತವೂ ಸೇರಿದಂತೆ ಹಲವು ರಾಷ್ಟ್ರಗಳು ಈ ಆರ್ಥಿಕ ಯುದ್ಧಕ್ಕೆ ಬಲಿಯಾಗುವ ವಾತಾವರಣ ಸೃಷ್ಟಿಯಾಗಿದೆ. ಟ್ರಂಪ್ ಅಮೆರಿಕ ಫಸ್ಟ್ ಅಂತಂದ್ರೆ ಉಳಿದವರೆಲ್ಲ ಲಾಸ್ಟ್ ಅಂತ. ಈ ಫಸ್ಟ್ ವ್ಯವಹಾರನೇ ಹಾಗೆ, ಅದು ಶ್ರೇಷ್ಠತೆಯ ಅಹಂಕಾರದಿಂದ ಬರುವಂಥದ್ದು. ನಾನು ಶ್ರೇಷ್ಠ ಅಂದ ಕಡೆ ನಾನು ಸರ್ವಾಧಿಕಾರಿ, ನಾನು ಏನು ಹೇಳ್ತೇನೋ ಅದನ್ನು ತಾವು ಅನುಸರಿಸಬೇಕು, ತಲೆ ಬಗ್ಗಿಸಿ, ಇಲ್ದಿದ್ರು ಹುಷಾರ್. ಇಂತಹ ವಾತಾವರಣದ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳು ಅಮೆರಿಕದ ಈ ತೆರಿಗೆ ನೀತಿಯನ್ನ ವಿರೋಧಿಸ್ತಾ ಇವೆ. ಸೊ ಇದರ ಪರಿಣಾಮ ಏನಾಗಬಹುದು ಅನ್ನುವುದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಈಗ ಚರ್ಚೆ ಮಾಡ್ತಾ ಇರೋದು ಅಮೆರಿಕ ಮತ್ತು ಚೀನಾದ ನಡುವಿನ ಸಂಬಂಧದ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ. ಚೀನಾ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅದು ಈ ಒಂದು ಟ್ಯಾರಿಫ್ ವಾರ್ಗಿಂತ ಮೊದಲೇ ಆ ವಾತಾವರಣ ಸೃಷ್ಟಿಯಾಗಿತ್ತು. ಚೀನಾ ಭಾರತದ ಜೊತೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವ ಒಂದು ತೀರ್ಮಾನಕ್ಕೆ ಬಂದಿತ್ತು. ಆದರೆ ಈಗ ಈ ಒಂದು ಸಮರ ಏನಿದೆ, ಅಮೆರಿಕದ ಸಮರ ಏನಿದೆ, ಆರ್ಥಿಕ ಸಮರ, ಇದು ಆದ ಮೇಲೆ ಭಾರತ ಮತ್ತು ಚೀನಾ ಇನ್ನೂ ಹತ್ತಿರ ಬರುವ ಸಾಧ್ಯತೆ ಕಾಣ್ತವೆ. ಇದಕ್ಕೆ ಒಂದು, ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಏನಿದೆ ಅದು 75 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಶಿ ಜಿನ್ಪಿಂಗ್ ಅವರು ದ್ರೌಪದಿ ಮುರ್ಮು ಅವರಿಗೆ ಬರೆದ ಪತ್ರ. ಈ ಪತ್ರಕ್ಕೆ ದ್ರೌಪದಿ ಮುರ್ಮು ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಶಿ ಜಿನ್ಪಿಂಗ್ ಅವರ ಈ ಪತ್ರ ಹಲವು ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದು. ಅವರು ಭಾರತದ ಜೊತೆ ಹೊಸ ಬಾಗಿಲನ್ನ ತೆರೆಯುವುದಕ್ಕೆ ಸಿದ್ಧರಾದಂತೆ ಕಾಣ್ತಾ ಇದೆ. ಅದು ಅವರಿಗೆ ಅನಿವಾರ್ಯ ಆಗಿದೆ. ಈ ಅಮೆರಿಕಾದ ಜೊತೆ ಫೈಟ್ ಮಾಡಬೇಕಾದ್ರೆ ಅವರಿಗೆ ಈಗ ಭಾರತ ತನ್ನ ಜೊತೆಗಿರಬೇಕು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಶಿ ಜಿನ್ಪಿಂಗ್ ಅವರಿಗೆ ಅವರ ಪತ್ರ ಏನಿದೆ, ಆ ವರದಿ ಅವರ ಹತ್ರ ಇದೆ. ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಇನ್ ಎ ಲೆಟರ್ ಟು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು said there was a need to maintain peace and tranquility at the borders and said it was the right choice for China and India to be partners of mutual achievement and realize the dragon elephant tango. ಈ ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಅನ್ನೋದನ್ನು ಕಳೆದ ಕೆಲವು ತಿಂಗಳುಗಳಿಂದ ಚೀನಾ ಅತಿ ಹೆಚ್ಚು ಬಳಸ್ತಾ ಇದೆ. ಎಲಿಫೆಂಟ್ ಅಂದರೆ ಇಂಡಿಯಾ, ಡ್ರ್ಯಾಗನ್ ಅಂದರೆ ಚೈನಾ. ಇವೆರಡು ಜೊತೆಯಾಗಿ ಹೋಗಬೇಕು ಅನ್ನುವ ಆಶಾವಾದವನ್ನು ಚೀನಾ ಈ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಪ್ರಕಟಿಸ್ತಾ ಇದೆ. ಅದರ ಜೊತೆಗೆ ಈ ಪತ್ರದಲ್ಲಿ ಒಂದು ಬಹಳ ಸ್ಪಷ್ಟವಾದ ಸೂಚನೆ ಇದೆ ಶಿ ಜಿನ್ಪಿಂಗ್ ಅವರಿಂದ. ನಮ್ಮ ಗಡಿ ವಿವಾದ, ಗಡಿ ತಂಟೆ ಏನಿದೆ ಅದನ್ನು ಪಕ್ಕಕ್ಕೆ ಇಡಬೇಕು, ನಾವು ಜೊತೆಯಾಗಿ ಮುಂದುವರಿಬೇಕು. ಅವ್ರು ಹೇಳ್ತಾರೆ ಮೇಂಟೈನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಎಟ್ ದ ಬಾರ್ಡರ್ಸ್. ಅಂದರೆ ನೆನಪಿಟ್ಟುಕೊಳ್ಳಿ, ಭಾರತ ಮತ್ತು ಚೀನಾದ ಗಡಿಯಲ್ಲಿ ಏನೇನಾಗಿತ್ತು ಭಾರತದ ಸೈನಿಕರು ಮತ್ತು ಚೀನಾ ಸೈನಿಕರ ನಡುವೆ, ಅದು ಒಂದು ರೀತಿಯಲ್ಲಿ ತಳ್ಳಾಟ ಗಿಲ್ಲಾಟ ಆಗ್ಬಿಟ್ಟು ಬಹಳ ಸೀರಿಯಸ್ ಆದ ಸಿಚುವೇಶನ್ ಇತ್ತು. ಈಗ ಚೀನಾನೇ ಹೇಳ್ತಿದೆ ನಮಗೆ ಗಡಿ ತಂಟೆ ಬೇಡ,
ನಾವು ಗಡಿಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡೋಣ ಅಂಥೇಳಿ ಅವರು ಮಾತನ್ನು ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ. ಅದು ಈ 75 ವರ್ಷ ಏನು ಆ್ಯನಿವರ್ಸರಿ ಇದೆ ಭಾರತ ಮತ್ತು ಚೀನಾದ ನಡುವಿನ ರಾಜತಾಂತ್ರಿಕ ಸಂಬಂಧ, ಅದು 75 ವರ್ಷ ಪೂರೈಸಿತು. ಈ 75 ವರ್ಷ ಅಂತಹ ಸೌಹಾರ್ದಯುತವೇನೂ ಆಗಿರಲಿಲ್ಲ. ಇದರಲ್ಲಿ ಯುದ್ಧ ನಡೀತು, ಭಾರತದ ಕೆಲವು ಭಾಗವನ್ನು ಚೀನಾ ಕಸಿದುಕೊಂಡಿತು, ಹುಸಿ ಅಪನಂಬಿಕೆ ಹೆಚ್ಚುತ್ತಾ ಹೋಯಿತು. ಪಂಚಶೀಲ ತತ್ವ ಅಂಥೇಳಿ ಮಾತನಾಡಿದ ಮರುದಿನವೇ ಜವಾಹರ್ಲಾಲ್ ನೆಹರು ಅವರಿಗೆ ಭಾರತ ಮೊದಲ ಪ್ರಧಾನಿ ಚೀನಾ ಬ್ಯಾಕ್ ಸ್ಟ್ಯಾಬ್ ಮಾಡಿತು. ಆ ನೋವಿನಲ್ಲಿ ನೆಹರು ನರಳಿದರು. ಅವರು ಅದೇ ನೋವಿನಲ್ಲಿ ತೀರ್ಕೊಂಡ್ರು. ಅದಾದ ಮೇಲೂ ಕೂಡ ಚೀನಾ ಆಗಾಗ ಈ ರೀತಿ ಏನು ಸ್ನೇಹವನ್ನು ಈ ರೀತಿ ದುರುಪಯೋಗಪಡಿಸಿಕೊಳ್ಳುವ, ದ್ರೋಹವೆಸಗುವ ಕೆಲಸವನ್ನು ಚೀನಾ ಮಾಡ್ತಾನೆ ಬಂದಿದೆ. ಸೊ ಮೋದಿಯವರು ಪ್ರಧಾನಿ ಆದ ಮೇಲೂ ಕೂಡ ಚೀನಾ ಅಧ್ಯಕ್ಷರು ಭಾರತಕ್ಕೆ ಬಂದರು. ಆದರೆ ಸಂಬಂಧ ಕೆಲವು ಹಂತದಲ್ಲಿ ಸುಧಾರಿಸಿದ ಹಾಗೆ, ಕೆಲವಂತಹ ಹಂತದಲ್ಲಿ ಅದು ಮುಳುಗಿ ಹೋದಾಗೆ ಉದ್ರಿಕ್ತ ವಾತಾವರಣ ನಿರ್ಮಿಸುವ ಹಾಗೆ ಕಾಣಲು ಪ್ರಾರಂಭ ಆಯಿತು. ಅದರ ಜೊತೆಗೆ ಜಿಯೋಪಾಲಿಟಿಕ್ಸ್ನಲ್ಲಿ ಭಾರತ ವಿರೋಧಿಗಳೇನಿದ್ದಾರೆ, ಭಾರತ ವಿರೋಧಿಗಳನ್ನು ಸಲಹುವ, ಪೋಷಿಸುವ ಕೆಲಸವನ್ನು ಚೀನಾ ಮಾಡ್ತಾ ಬಂದಿದ್ದು. ಒಂದು ಪಾಕಿಸ್ತಾನ ನಮ್ಮ ಬಗಲ್ನಲ್ಲೇನೆ ಪಾಕಿಸ್ತಾನಿಗೆ ಪ್ರೋತ್ಸಾಹ ಕೊಡ್ತಾ ಎತ್ತು ಕಟ್ಟುವ ಕೆಲಸವನ್ನು ಮಾಡಿತು. ಈಗ ಬಾಂಗ್ಲಾದೇಶಕ್ಕೆ ಅದೇ ರೀತಿ ಎತ್ತಿ ಕೊಟ್ಟುವ ಕೆಲಸವನ್ನು ಚೀನಾ ಮಾಡ್ತಾ ಇದೆ. ಆದರೆ ಚೀನಾಕ್ಕೆ ಈ ಅನಿವಾರ್ಯತೆ ಯಾಕೆ ಬಂತು ಭಾರತ ತಗೊಳ್ಳೋಕೆ? ಬಿಕಾಸ್ ಆಫ್ ಟ್ಯಾರಿಫ್ ವಾರ್ ಅಥವಾ ಸುಂಕ ಸಮರ. ಸೊ ಅವರು ಈ ಪತ್ರದಲ್ಲಿ ಬಹಳ ಮುಖ್ಯವಾದ್ದು ಇನ್ನೂ ಕೆಲವು ಅಂಶಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಒಂದು ಡಿಪ್ಲೊಮ್ಯಾಟಿಕ್ ಟೈಸ್ ಏನಿದೆ ಅದು 75 ವರ್ಷ ಆದ್ರಿಂದ ಹಿ ಕಾಲ್ಡ್ ಆನ್ ಬೋತ್ ಸೈಡ್ಸ್ ಟು ವ್ಯೂ ಆ್ಯಂಡ್ ಹ್ಯಾಂಡಲ್ ಬೈಲಾಟರಲ್ ರಿಲೇಷನ್ಸ್ ಫ್ರಮ್ ಎ ಸ್ಟ್ರಾಟಜಿಕ್ ಹೈಟ್ ಆ್ಯಂಡ್ ವಿತ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಎರಡೂ ರಾಷ್ಟ್ರಗಳು ಕೂಡ ದೀರ್ಘಕಾಲೀನವಾದ ದೃಷ್ಟಿಕೋನದಿಂದ ನಮ್ಮ ಸಂಬಂಧವನ್ನು ಬೆಳೆಸಬೇಕಾಗಿದೆ. ಸೊ ಹಾಗೇನೆ ಹೇಳ್ತಾರೆ, he said that they should seek a way that features peaceful coexistence, mutual trust, mutual benefit and common development for major neighboring countries to get along with each other and jointly promote a multipolar world and greater democracy in international relations. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತ ಮತ್ತು ಚೀನಾ ಒಂದಾಗಿ ಮುಂದುವರಿಯುವುದು ಬಹಳ ಮುಖ್ಯವಾದ್ದು ಅಂತೇಳಿ, ನಾವು ಅಕ್ಕಪಕ್ಕದ ರಾಷ್ಟ್ರವರಾಗಿದ್ದೇವೆ, ನಾವು ಒಂದಾಗಿ ಮುಂದುವರಿಯೋಣ ಅಂತ ಕೂಡ ಈ ಪತ್ರದಲ್ಲಿ ಶಿ ಜಿನ್ಪಿಂಗ್ ಅವರು ಹೇಳ್ತಾರೆ. ಇದು ಒಂದು ರೀತಿ ಅವರ ಟೋನ್ ಏನಿದೆ, ಈ ಟೋನ್ ಹೇಗಿದೆ ಅಂದರೆ ಎಲ್ಲೋ ಸಿಂಹಾಸನದಲ್ಲಿ ಕುಳಿತವ್ರು ಕೆಳಗೆ ಬಿದ್ದಾಗಿದೆ. ಸೊ ಚೀನಾ ಅವರ ಎದೆಗಾರಿಕೆ ಏನಿತ್ತು, ಮೋದಿಯವ್ರದ್ದು 56 ಇಂಚ್ ಆದರೆ ಶಿ ಜಿನ್ಪಿಂಗ್ ಅವ್ರದ್ದು 80-90 ಇಂಚಿತ್ತು. ಆ ರೀತಿ ಬಿಹೇವ್ ಮಾಡ್ತಿದ್ರು. ಆಲ್ವೇಸ್ ಚೀನಾ ಹಾಗೇನೆ ಅವರ ನಂಬಿಕೆಗೆ ಅರ್ಹವಾದ ರಾಷ್ಟ್ರವಲ್ಲ ಅನ್ನುವುದು ಕೂಡ ಒಂದು ನಂಬಿಕೆ ಇದೆ. ಆದರೆ ಈ ನಂಬಿಕೆಗೆ ವ್ಯತಿರಿಕ್ತವಾಗಿ ಅವರು ಈಗ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ. ಸೊ ಅವರು ಹೇಳ್ತಾರೆ, ಶಿ ಆಲ್ಸೋ ಸೆಡ್ ಹಿ ಸ್ಟ್ಯಾಂಡ್ಸ್ ರೆಡಿ ಟು ವರ್ಕ್ ವಿತ್ ಪ್ರೆಸಿಡೆಂಟ್ ಮುರ್ಮು ಟು ಟೇಕ್ ದ ಆನಿವರ್ಸರಿ ಆಫ್ ಟೈಸ್ ಆಸ್ ಎನ್ ಅಪಾರ್ಚುನಿಟಿ. ನಾನು ಮುರ್ಮು ಭಾರತದ ರಾಷ್ಟ್ರಪತಿ ಮುರ್ಮು ಅವರ ಜೊತೆಗೆ ಜೊತೆಯಾಗಿ ಕೆಲಸ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಈ ಒಂದು ಆನಿವರ್ಸರಿ ನಮ್ಮದು 75ನೇ ವರ್ಷದ ಏನು ವರ್ಷಾಚರಣೆ ಇದೆ ನಮ್ಮದು, ಇದೊಂದು ಅತ್ಯುತ್ತಮವಾದ ಅವಕಾಶ. ಯಾಕೆ ಅವಕಾಶ? ಟು ಎನ್ಹಾನ್ಸ್ ಸ್ಟ್ರಾಟಜಿಕ್ ಆ್ಯಂಡ್ ಮ್ಯೂಚುವಲ್ ಟ್ರಸ್ಟ್ ಅನ್ನುವ ಶಬ್ದವನ್ನು ಕೂಡ ಶಿ ಜಿನ್ಪಿಂಗ್ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಪರಸ್ಪರ ನಂಬಿಕೆ ಇಲ್ಲ ಅನ್ನುವುದು ಶಿ ಜಿನ್ಪಿಂಗ್ ಅವರಿಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ನಮ್ಮ ನಡುವೆ ಪರಸ್ಪರ ನಂಬಿಕೆಗಾಗಿ ಕೆಲಸ ಮಾಡಬೇಕಾಗಿದೆ ಈಗ ಅಂತ. ಸೊ ಅದು ಕೇವಲ ಮಾತಿನಲ್ಲಿ ಹೇಳಿದ್ರಾಗಿಲ್ಲ, ಚೀನಾ ವಿಲ್ ಹ್ಯಾವ್ ಟು ಬಿಹೇವ್ ಲೈಕ್ ದ್ಯಾಟ್. ಅವರು ನಂಬಿಕೆ ಹುಟ್ಟುವಂತೆ ಚೀನಾ ಕೆಲಸ ಮಾಡಬೇಕಾಗಿದೆ. ಇದುವರೆಗೆ ಅದನ್ನು ಮಾಡಿಲ್ಲ ಅವರು, ಹಾಗಾಗಿ ನಂಬಿಕೆ ದ್ರೋಹ ಆಗಿದೆ. ಆದರೆ ಈ ಹೊಸ ಜಿಯೋಪಾಲಿಟಿಕ್ಸ್ನಲ್ಲಿ, ಹೊಸ ವ್ಯವಸ್ಥೆಯಲ್ಲಿ ಸ್ವಲ್ಪ ತಣ್ಣಗಾಗಿರೋ ಚೀನಾ. ಯಾಕೆ ಗೊತ್ತಾ ನಿಮಗೆ? ಈ 104% ಟ್ಯಾರಿಫ್ ಇದೆಯಲ್ಲ, ಆ ಟ್ಯಾರಿಫ್ ಹಾಕಿದ್ಮೇಲೆ ಒಂದೇ ದಿನದಲ್ಲಿ
ಚೀನಾ ಕಳೆದುಕೊಂಡಿದ್ದು $2.5 ಟ್ರಿಲಿಯನ್. ಪ್ಲೀಸ್, $2.5 ಟ್ರಿಲಿಯನ್. ಅಂದರೆ ಭಾರತ ಒಂದು $4 ಟ್ರಿಲಿಯನ್ ಈಗಿದೆ ಅಂದರೆ ಭಾರತದ ಅರ್ಧದಷ್ಟು ಚೀನಾ ಒಂದೇ ದಿನದಲ್ಲಿ ಕಳ್ಕೊಂಡು. ಅದು ಚೀನಾವನ್ನು ಸ್ವಲ್ಪ ಮಟ್ಟಿಗೆ ಮೆತ್ತಗೆ ಮಾಡಿರಬಹುದು. ಸೊ ಅವರು ಹೀಗೆ ಹೇಳ್ತಾ ಹೋಗ್ತಾರೆ, ಸ್ಟ್ರೆಂಥನಿಂಗ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಇನ್ ವೇರಿಯಸ್ ಫೀಲ್ಡ್ಸ್. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸಹಕಾರದ ಮೂಲಕ ನಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬೇಕು. ಡೀಪನ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಮೇಜರ್ ಇಂಟರ್ನ್ಯಾಷನಲ್ ಅಫೇರ್ಸ್. ಇದು ಬಹಳ ಮುಖ್ಯ. ಏನು ಹೇಳ್ತಾರೆ? ಡೀಪನ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಮೇಜರ್ ಇಂಟರ್ನ್ಯಾಷನಲ್ ಅಫೇರ್ಸ್. ಸೊ ಬಹುಮುಖ್ಯವಾದ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಮ್ಮ ನಡುವೆ ಒಂದು ಕಮ್ಯುನಿಕೇಷನ್, ಸತತವಾದ ಸಂವಹನ ಇರಬೇಕು ಮತ್ತು ಈ ಮಹತ್ವದ ವಿಚಾರಗಳಲ್ಲಿ ನಾವು ಒಂದಾಗಿ ಕೆಲಸ ಮಾಡಬೇಕು ಅನ್ನುವ ಆಹ್ವಾನವನ್ನು ಶಿ ಜಿನ್ಪಿಂಗ್ ಕೊಡ್ತಾರೆ. ಅಷ್ಟೇ ಮುಗಿಸಲ್ಲ ಅವ್ರ ಇಡೀ ಪತ್ರ ನಾನು ಭಾಳ ಇಂಪಾರ್ಟೆಂಟ್ ಅಂತ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರು ಇನ್ನೊಂದನ್ನು ನೆನಪಿಸ್ತಾರೆ. ಸೊ ಎರಡೂ ರಾಷ್ಟ್ರಗಳೇನಿವೆ, ಏನ್ಸಿಯಂಟ್ ಸಿವಿಲೈಸೇಷನ್, ಚೀನಾ ಹಾಗೂ ಭಾರತ ಪುರಾತನ ನಾಗರಿಕತೆ, ಆ ಸಂಬಂಧವನ್ನು ಬೆಸೆಯುವುದಕ್ಕೆ ಈಸ್ ಟ್ರೈಯಿಂಗ್ ವೆರಿ ಮಚ್. ಸೊ ಅದರ ಜೊತೆಗೆ ಅವ್ರು ಹೇಳ್ತಾರೆ, ಸೊ ನಾವು ಗ್ಲೋಬಲ್ ಸೌತ್ನ ಬಹಳ ಮುಖ್ಯವಾದ ದೇಶಗಳಾಗಿವೆ. ಈ ಸೆಡ್ ಬೋತ್ at a critical stage of their respective modernization efforts. ಈಗ ಆಧುನಿಕತೆಯತ್ತ ನಾವು ಎರಡೂ ದೇಶಗಳು ಹೆಜ್ಜೆ ಇಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ನಮಗೊಂದು ಸಂಬಂಧ ಉತ್ತಮಗೊಳ್ಳಬೇಕು ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾರೆ. ಸೊ ಟೆನ್ಷನ್ ಏನಿದೆ, ಟೆನ್ಷನ್ ಇರುತ್ತೆ ಹೋಗುತ್ತೆ. ಸೊ ಇದೆಲ್ಲವನ್ನು ಅವರು ನೆನಪಿಸ್ತಾ ಹೋಗ್ತಾರೆ. ನಮ್ಗೆ ಗೊತ್ತೇ ಲಡಾಖ್ನಲ್ಲಿ ಏನಾಯಿತು, ಡೆಮ್ಚುಕ್ನಲ್ಲಿ ಏನಾಯಿತು, ಇದೆಲ್ಲ ಕೂಡ ಭಾರತೀಯರು ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಆದರೆ ಈ ವರ್ಲ್ಡ್ ಆರ್ಡರ್ ಅನ್ನುವ ಮಾತನ್ನು ಹೇಳಿದೆ. ವರ್ಲ್ಡ್ ಆರ್ಡರ್ ಬದಲಾದ ಸಂದರ್ಭದಲ್ಲಿ ನಾವು ನಮ್ಮ ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಏನಿದೆ, ರಾಜತಾಂತ್ರಿಕ ನಿಲುಮೆಗಳನ್ನು ಆಗಾಗ ಬದಲಿಸಬೇಕಾಗುತ್ತೆ. ನಾವು ಆ ಪರಿಸ್ಥಿತಿಗೆ ಅನಿವಾರ್ಯವಾಗಿ. ಸೊ ಈಗಿನ ಸ್ಥಿತಿಯಲ್ಲಿ ಟ್ರಂಪ್ ಇರುವವರೆಗಾದರೂ ಕೂಡ ಟ್ರಂಪ್ ಅವರ ದಾಳಿಯಿಂದ, ಸಮರದಿಂದ ಯಾರು ನೋವನ್ನು ಉಂಟುಮಾಡಿದ ಅವ್ರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾದ ಅನಿವಾರ್ಯ ಇದೆ ಅನ್ನೋದು. ಸೊ ಅದೇ ರೀತಿ ಇದಕ್ಕೆ ಉತ್ತರವನ್ನು ಕೂಡ ಬರೆದಿದ್ದಾರೆ ದ್ರೌಪದಿ ಮುರ್ಮು ಅವರು, ನಮ್ಮ ರಾಷ್ಟ್ರಪತಿಯವರು. ಅವರು ಬರೆದ್ಬಿಟ್ಟು ಹೇಳ್ತಾರೆ, ಸೊ ಇಂಡಿಯಾ ಆ್ಯಂಡ್ ಚೀನಾ ಆರ್ ಟೂ ಮೇಜರ್ ನೇಬರಿಂಗ್ ಕಂಟ್ರೀಸ್ that are home to 1/3 of the world population ಅನ್ನೋದನ್ನು ಕೂಡ ಪಾಸಿಟಿವ್ ಆದ ರೆಸ್ಪಾನ್ಸನ್ನು ದ್ರೌಪದಿ ಮುರ್ಮು ಅವರು ಕೊಡ್ತಾರೆ. ಅವರು ತಮ್ಮ ಹುದ್ದೆಗೆ ಗೌರವ ತರುವ ರೀತಿ ಉತ್ತರವನ್ನು ಬರೀತಾರೆ. ಯಾರೋ ಈ ವಾಟ್ಸಪ್ ಯೂನಿವರ್ಸಿಟಿ ಅವ್ರ ಟೈಪ್ ಅಲ್ಲ. ಸೊ ಅವರು ಬರೆದ್ಬಿಟ್ಟು ಹೇಳ್ತಾರೆ, ನಾವು ಚೀನಾ ಮತ್ತು ಭಾರತ ಎರಡೂ ಸೇರಿದರೆ ಜಗತ್ತಿನ ಜನಸಂಖ್ಯೆಯಲ್ಲಿ 1/3 ಇದ್ದೇವೆ. ಸೊ ಆದ್ದರಿಂದ and nothing that stable, predictable and friendly bilateral relationship will benefit both the countries and the world. ಸೊ ಆದ್ದರಿಂದ ನಮ್ಮ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ, ಸ್ನೇಹ ಏನಿದೆ, ಅದು ಕೇವಲ ಎರಡು ದೇಶಗಳ ನಡುವೆ ಅಲ್ಲ, ಇದು ಜಗತ್ತಿಗೆ ಕೂಡ ಬಹಳ ಪೂರಕವಾದ ಒಂದು ವಾತಾವರಣ ಸೃಷ್ಟಿಸೋದಕ್ಕೆ ಕಾರಣ ಆಗುತ್ತೆ ಅಂತನೂ ಅವರು ಹೇಳ್ತಾರೆ. ಅದರಂತೆ ಶಿ ಪ್ರಪೋಸ್ ಟು ಟೇಕ್ ದ anniversary of diplomatic ties as an opportunity to jointly promote the sound and steady development of India and China relations. ಭಾರತ ಮತ್ತು ಚೀನಾದ ಸಂಬಂಧ ಏನಿದೆ ಅದು ಸುಧಾರಿಸುವುದಕ್ಕೆ ಇದು ಅತ್ಯುತ್ತಮವಾದ ಸಂದರ್ಭ ಆಗಿದೆ ಅನ್ನುವ ಮಾತನ್ನು ದ್ರೌಪದಿ ಮುರ್ಮು ಹೇಳ್ತಾರೆ. ಸೊ ಅದರಿಂದ ಈ ಒಂದು ನಮ್ಮದ 75 ವರ್ಷಗಳ ರಾಜತಾಂತ್ರಿಕ ಸಂಬಂಧ ಇದೆಯಲ್ಲ, ಇದನ್ನು ನಾವು ಈಗ ಪಾಸಿಟಿವ್ ಆದ ಬೆಳವಣಿಗೆಗೆ ಇನ್ನೊಂದಕ್ಕೆ ಬಳಸ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸೊ ವರದಿಗಳ ಪ್ರಕಾರ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾದ ಪ್ರಧಾನಿ ಲೀ ಕ್ವಿಯಾಂಗ್ ಕೂಡ ಅವರು ಪರಸ್ಪರ ಈ ಕಸ್ಟಮರಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ವರ್ಷಾಚರಣೆ ಸಂದರ್ಭದಲ್ಲಿ ನೀವು ಚೆನ್ನಾಗಿರೋ ನಾನು ಆ ರೀತಿ ಅವರ ನಡುವೆ ಕೂಡ ಈ ಒಂದು ಕಸ್ಟಮರಿ ಕಾಂಗ್ರ್ಯಾಚುಲೇಟರಿ ಮೆಸೇಜಸ್ಸನ್ನು ಇಬ್ಬರು ಕೂಡ ಕಳಿಸಿದ್ದಾರೆ ಅಂತಿದೆ. ಅದರ ವಿವರಗಳಿನ್ನೂ ಪ್ರಕಟ ಆಗಿಲ್ಲ.
ಆದರೆ ಬಹಳ ಮುಖ್ಯವಾಗಿ ಚೀನಾದ ನಿಲುಮೆ ಬದಲಾಗ್ತಾ ಇದೆ. ಈಗ ಚೀನಾಕ್ಕೆ ಭಾರತದ ಬೆಂಬಲ ಬೇಕಾಗಿದೆ. ಅದರಿಂದ ಸದ್ಯಕ್ಕಂತೂ ಚೀನಾ ಗಡಿ ತಂಟೆಗೆ ಕೈ ಹಾಕುವ ಸಾಧ್ಯತೆಗಳು ನನಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಚೀನಾಕ್ಕೂ ಈಗ ಸ್ನೇಹಿತ ಬೇಕಾಗಿದೆ. ಯಾಕೆ ಇವರನ್ನು ಸನ್ಮಾನ್ಯ ಟ್ರಂಪ್ ಅವರನ್ನು ಎದುರಿಸುವುದು ಅಂತ ಸುಲಭವಾದುದಲ್ಲ. ಈ ಒಂದೇ ದಿನಕ್ಕೆ ನೀವು $2.5 ಟ್ರಿಲಿಯನ್ ಕಳ್ಕೊಂಡಂಥ ಚೀನಾದ ಆರ್ಥಿಕತೆ ಇದೆಯಲ್ಲ, ಸೊ ಇಸ್ ವೆರಿ ವೆರಿ ಸೀರಿಯಸ್ ಥಿಂಗ್. ಹಾಗೆಯೇ ವಿಶ್ವದ ಹಲವು ರಾಷ್ಟ್ರಗಳು ಕಳೆದುಕೋತಾ ಇದ್ದಾವೆ ಇವರ ಈ ದಾಳಿಯಿಂದ. ಈ ಸಂದರ್ಭದಲ್ಲಿ ಇಡೀ ಜಿಯೋ ಪಾಲಿಟಿಕ್ಸ್ನಲ್ಲಿ ಸಾಧಾರಣವಾಗಿ ಯಾರು ಕೂಡ ಸ್ನೇಹಿತರು ಅಂತಾಗಲಿ ವೈರಿಗಳಂತಿರಲ್ಲ. ಅದು ಈ ಸಾಮಾನ್ಯ ಸಣ್ಣ ಪುಟ್ಟ ಜನ ವಾಟ್ಸಪ್ ಇನ್ವಿಟಿವ್ಗಳು, ಮುಬ್ಬಕ್ತರು, ಇಂಥವರೆಲ್ಲ ನಮ್ಮ ವೈರಿ ರಾಷ್ಟ್ರ, ಇವರು ವೈರಿನೋ. ಇಂಟರ್ನ್ಯಾಷನಲ್ ರಿಲೇಷನ್ ಆ ರೀತಿ ಇರೋದೇ ಇಲ್ಲ. ಅದು ಯಾವ ಒಂದು ರಾಷ್ಟ್ರಕ್ಕೆ ಯಾವಾಗ ಲಾಭ ಆಗುತ್ತೆ ಆವಾಗ ಎಂಥ ತೀರ್ಮಾನವನ್ನು ತೆಕ್ಕೋಬೇಕು, ಯಾವಾಗ ಸಂಬಂಧವನ್ನು ಸುಧಾರಿಸ್ಬೇಕಾದ್ರೆ ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಏನು ಮಾಡಿಕೊಡೋದು, ಇಂಥದ್ದೆಲ್ಲ ಡಿಪ್ಲೊಮೇಟ್ಸ್ ವಿಲ್ ಟೇಕ್ ಆ್ಯಕ್ಷನ್. ಸ್ಟಿಲ್ ಐ ಬಿಲೀವ್ ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ ಈಸ್ ವೆರಿ ಗುಡ್, ವೆರಿ ಗುಡ್. ನಮ್ಮ ಈ ಒಂದು ರಾಜತಾಂತ್ರಿಕವಾದ ಇದೇನಿದೆ ಅದು ಬಹಳ ಅದ್ಭುತವಾಗಿದೆ. ಅಂಥ ಒಂದು ಟ್ರೆಡಿಷನ್ ಇದೆ ನೆಹರು ಕಾಲದಿಂದ. ಅದು ಯಾರೋ ಒಂದು ಸರ್ಕಾರ ಬದಲಾದ ತಕ್ಷಣ ಆ ರಾಜತಾಂತ್ರಿಕ ನಿಲುಮೆಗಳು ಅಷ್ಟು ಬೇಗ ಬದಲಾಗಲ್ಲ. ಅದಕ್ಕೆ ಒಂದು ಕಂಟಿನ್ಯೂಟಿ ಇರುತ್ತೆ. ಹಾಗೆಯೇ ನಮ್ಮ ರಾಜತಾಂತ್ರಿಕ ನಿಲುಮೆಗಳಿಗೆ ಒಂದು ಕಂಟಿನ್ಯೂಟಿ ಇದೆ. ಸೊ ಆ ಕಾರಣಕ್ಕಾಗಿ ಚೀನಾವನ್ನು ಅಷ್ಟು ಬೇಗ ಭಾರತ ನಂಬದಿರ್ಬೋದು. ವಿ ಶುಡ್ ಬಿ ಮೋರ್ ಕಾಶಿಯಸ್. ಯಾಕೆಂದರೆ ಅವ್ರು ಯಾವ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಚೀನಾ ಹೇಳೋಕ್ಕಾಗಲ್ಲ. ಸೊ ಇಂತಹ ಸಿಚುವೇಶನ್ನಲ್ಲಿ ಈ ಬೆಳವಣಿಗೆ ಏನಿದೆ, ಸೊ ಶಿ ಜಿನ್ಪಿಂಗ್ ಅವರು ಭಾರತದ ಎದುರು ತಲೆಬಾಗಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಸಂಬಂಧವನ್ನು ಸುಧಾರಿಸುವುದಕ್ಕೆ ಅವರು ಮುಂದಾಗಿದ್ದಾರೆ. ಈ ಪತ್ರ ಆ ಕಾರಣಕ್ಕಾಗಿ ಇದು ಬಹಳ ಮಹತ್ವ. ಅದಕ್ಕೆ ಪಾಸಿಟಿವ್ ಆದ ರೆಸ್ಪಾನ್ಸನ್ನು ನಮ್ಮ ರಾಷ್ಟ್ರಪತಿಗಳು ನೀಡಿದ್ದಾರೆ. ಇದು ಕೂಡ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ಇರುವ ಉದ್ರಿಕ್ತ ವಾತಾವರಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ನಮ್ಮ ಧ್ವನಿಯನ್ನು ಉಳಿಸಿ. ಎಲ್ಲರಿಗೂ ನಮಸ್ಕಾರ.